ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ದಿನ ಆಯಿತು ಬ್ಲಾಗ್ ಮಾಡಿ ಅಂತ ಗೊತ್ತು. ಸೊ ಇವತ್ತೊಂದು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ಏನು ಅಂತ ನೋಡಿ. ಹಾಗೆ ನಮ್ಮ ಅಣ್ಣನ ಮದುವೆ ನೀನು ಅತಿ ಶೀಘ್ರದಲ್ಲಿ ಬಂದೇ ಬಿಡ್ತು. ಇವತ್ತು ಶನಿವಾರ, ನಮ್ಮ ಅಣ್ಣನ ಮದುವೆ ಇರೋದು ಬುಧವಾರ. ಸೊ ಇನ್ನೇನು ಜಾಸ್ತಿ ಟೈಮ್ ಇಲ್ಲ. ಸೊ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗ್ತಿದೆ. ಆಲ್ರೆಡಿ ಎಲ್ಲ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಯಿತು. ಇನ್ನು ಅಕ್ಕಪಕ್ಕ ಊರಾಗ ಕೊಟ್ಟರೆ ಮುಗೀತು. ಸೊ ಇವತ್ತು ನಾಷ್ಟ ಬಂದುಬಿಟ್ಟು ಇಡ್ಲಿ ಮತ್ತು ತರಕಾರಿ ಸಾಗು ಮಾಡೈತೆ. ಸೊ ಬನ್ನಿ ಹೇಗಿರುತ್ತೆ ಬ್ಲಾಗ್ ಅಂತ ನೋಡೋಣ. ಹಾಗೆ ನಮ್ಮ ಮನೆಗೆ ವಿರಾಜಪೇಟೆಗೆ ಹೋಗಿದ್ದಾಳೆ ನಮ್ಮ ಅಪ್ಪ ಅಮ್ಮ. ಅವರು ಕೂಡ ಬಂದಿದ್ದಾರೆ. ವಿರಾಜಪೇಟೆಗೆ ಹೋಗಿದ್ರು ನಮ್ಮ ಅಪ್ಪ ಅಮ್ಮ, ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಬ್ಲಾಗಲ್ಲಿ. ಸೊ ಅವರು ಕೂಡ ಬಂದಿದ್ದಾರೆ. ಬಿಸಿಲು ನನ್ನ ಮುಖಕ್ಕೆ ಬರ್ತಾಯಿದೆ. ಅವರು ಬಂದಿದ್ದಾರೆ. ಹಾಗೆ ನಮ್ಮ ಮಾವನ ಮಗ ಒಬ್ಬ ಬಂದಿದ್ದಾನೆ. ಹಾಗೆ ನಮ್ಮ ಆಂಟಿ ಮಗ ಎಲ್ಲ ಈಗ ರಜಾ ಅಲ್ವಾ ಸ್ಕೂಲ್ಗೆ, ಅವರೆಲ್ಲ ಬಂದಿದ್ದಾರೆ, ನಾಷ್ಟ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಹೇಗಿರುತ್ತೆ ಬ್ಲಾಗ್ ಅಂತ ನೋಡಿ. ಹಾಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ. ನಮ್ಮ ಅಣ್ಣ ಇನ್ನೂ ಎದ್ದಿಲ್ಲ ಗೈಸ್, ಇನ್ನೂ ಮನ್ಗವನೆ. ಕೆಲಸ ಇಲ್ವ ಇವತ್ತು ಅವನಿಗೆ? ಓಹೋ, ಅದಕ್ಕೆ ಮನ್ಗಿರೋದು. ಚೆನ್ನಾಗಿ ಬೇಯಿಸ್ಬೇಕಿನ್ನ ಗೊಜ್ಜಾಗಿರ್ಬೇಕು. ರಜಕ್ಕೆ ಬಂದಿರೋ ಬೇಸಿಗೆಗಳು ನೋಡಿ ಗೈಸ್. ಇಬ್ರು ಈ ಕಡೆ ದೊಡ್ಡವನು ನಮ್ಮ ಮಾವನ ಮಗ, ಕಡೆ ಚಿಕ್ಕವನು ನಮ್ಮ ಆಂಟಿ ಮಗ. ಓಯ್ ಭುವನಾರ್, ಹಾಯ್ ಮಾಡು. ಈಗ ಒಂದು ಸೌಂಡ್ ಬರುತ್ತೆ ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ. ಮಂಡಿ ಇದ್ ಮಾಡ್ಲಾ ಮನು, ಮಂಡಿ ಫೋಲ್ಡ್ ಮಾಡಿ ಕಡೆಗೆ ಮಡ್ಚಿ ಕಡಿಕೆ. 5ನೇ ಕ್ಲಾಸ್ ಅಂತೆ ನೋಡಿ. ನೋಡಿ ಹೆಂಗಸ್ರು ಕುತ್ಕೊಳ್ಳಂಗೆ ನನ್ನ ತಮ್ಮ ಹೇಳ್ತಾವನು. ನಮ್ಮ ಅಣ್ಣ ಕರ್ಕೊಂಡು ಹೋಗ್ಲಿಲ್ಲ ಅಂದ್ಬಿಟ್ಟು. ಇವಾಗ ಬನ್ನಿ ನಮ್ಮ ಚಿಕ್ಕಮ್ಮವ್ರ ಮನೆ ಹತ್ರ ಹೋಗೋಣ, ನೋಡೋಣ ಅವ್ರು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ. ನಮ್ಮ ಚಿಕ್ಕಮ್ಮವ್ರ ಮನೆ ಏನು ಭಾರಿ ದೂರ ಇಲ್ಲ, ಇಲ್ಲೇ ಗೈಸ್ ಹತ್ರ. ಅದು ನಮ್ಮ ಮನೆ ಆದರೆ ಹಿಂಗೆ ಸ್ಟ್ರೈಟ್ ಅಲ್ಲೇ ಬ್ಲೂ ಕಲರ್ ಮನೆ ಕಡೆ ಇರ್ತಿದ್ದೀರ, ಅದೇ ನಮ್ಮ ಚಿಕ್ಕಮ್ಮವ್ರ ಮನೆ. ಜಸ್ಟ್ ಒಂದು 3 ಮನೆ ದಾಟಿದ್ರೆ ಸಿಕ್ಕುತ್ತೆ. ಇದೇ ನಮ್ಮ ಚಿಕ್ಕಮ್ಮವ್ರ ಮನೆ. ಸೊ ಗೈಸ್, ಶಾಕ್ ಆಗಿಬಿಟ್ಟಿದ್ದೇನು ಅಂತ. ಇನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಏನು ಎತ್ತ ಅಂತ ಇವಾಗ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದು ಏನಕ್ಕೆ ಏನು ಎತ್ತ ಅಂತ. ಸೊ ಬನ್ನಿ, ಅಲ್ಲೇ ನೋಡಿ ಆ ಮೊರ ಇದೆಲ್ಲ ಕೆಳಗಡೆ ಪ್ಲಾಸ್ಟಿಕ್ ಮೊರ ಅಲ್ಲ. ಅದಕ್ಕೆ ಏನಂತಾರೆ, ಯಾವ ಮೊರ ಅಂತಾರೆ, ಯಾವ ಮೊರ ಅಂತಾರ? ಇವಾಗ ಮೊರಕ್ಕೆ ಎಲ್ಲ ಮೆತ್ತದು. ಈಗ ಇನ್ ಕೇಸ್ ಇದ್ರಲ್ಲಿ ಏನಾರು ಈಗ ಅಕ್ಕಿ ಗಿಕ್ಕಿ ಮಾಡಿದ್ರೆ ಈ ಗ್ಯಾಪ್ ಉಂಟಲ್ಲ, ಇಲ್ಲೆಲ್ಲ ಹೋಗಿ ಅಕ್ಕಿ ಪಕ್ಕಿ ರಾಗಿ ಸಿಕ್ಕಾಕೊಬಿಡ್ತವೆ ಅಂದ್ಬಿಟ್ಟು ಈ ರೀತಿಯಾಗಿ ಮೆತ್ತದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲ್ ರೀಸನ್ ಗೊತ್ತಿಲ್ಲ. ನಮ್ಮ ಅಜ್ಜಿ ಬರ್ತಾರೆ, ಈಗ ಕೇಳ್ತೀನಿ ರೀ ಏನಕ್ಕೆ ಏನು ಎತ್ತ ಅಂತ. ನಮ್ಮ ಅಣ್ಣನ ಮದುವೆ ಇದೆಯಲ್ಲ, ಸೊ ಅದಕ್ಕೋಸ್ಕರ ಇದೆಲ್ಲ ಬೇಕು. ಚೆನ್ನಾಗಿ ಕುಡಿಯೋಳು. ಸೊ ಗೈಸ್, ಮನೆಗೆ ಬಂದರೆ ಯಾರು ಮನೇಲಿ ಕಾಣ್ತಾನೆ ಇಲ್ಲ ಗೈಸ್. ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟವ್ರೆ. ನಮ್ಮ ಅಕ್ಕ ಮಾತ್ರ ಪಾತ್ರೆ ಬೆಳಗ್ತಾವಳೆ. ನಮ್ಮ ಅಕ್ಕನ ಮಗಳು ಸಾಧ್ವಿಕದೆಲ್ಲ ಹೋಗೋಳೆ. ಕರ್ಸ್ಬೇಕು ಈಗ ಫೋನ್ ಮಾಡಿ. ಅವಳಿದ್ರೆ ಈ ಮನೆಗೆ ಬಂದಿರೋಕ್ಕೆ ಚೆಂದ, ಅವಳಿಲ್ಲ ಅಂದರೆ ಇಲ್ಲಿ ಇರೋಕ್ಕೆ ಆಗಲ್ಲ ಗೈಸ್. ಸೊ ಈಗ ಫೋನ್ ಮಾಡಿ ಕರ್ಸೋಣ. ಆಲ್ಮೋಸ್ಟ್ ಇನ್ವಿಟೇಷನ್ ಎಲ್ಲ ಖಾಲಿ ಆಗಿದೆ, ಎಲ್ಲ ಸಾಕಾಯಿತು. ಇನ್ನೇನು ಸ್ವಲ್ಪ ತಿಂಗಳೇ ಫುಲ್ಲು ಮದುವೆ ವೈಫ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಬನ್ನಿ ಹೇಗಿರುತ್ತೆ ಬ್ಲಾಗ್ ಅಂತ ನೋಡಿ. ಸೊ ಇವಾಗ ನಮ್ಮ ಚಿಕ್ಕಮ್ಮಂದು ಸೀರೆ ಪಿನ್ ಮಾಡ್ತಾಯಿದ್ದಾರೆ ಗೈಸ್. ಆಗಲೇ ಗಸಿ ಬಿಸಿಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ಎಲ್ಲ ಪಿನ್ ಮಾಡಿ ಇಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಅಲ್ಲೇ ಒಳ್ಳೆ ನಿದ್ದೆ ಹೊಡಿತಾ ಇದ್ದಾರೆ. ನಮ್ಮ ಆಂಟಿ ಸ್ಯಾರಿ ಇವಾಗಲೇ ತೋರಿಸ್ಬಿಟ್ಟೆ.
ನಾನು ಮದುವೆ ತಗೊಂಡು ಕಂಡ್ಕೊಟ್ಟಿಲ್ಲ ಅಷ್ಟೇ ಚೌಡಿ ಖರ್ಚು ಒಂದು 50 ಸಾವಿರ ಒಂದು ಲಕ್ಷ ರೂಪಾಯಿ ಸಾಮಾನು ಸಾಕು. ಈ ಉಳ್ದೊಂದು ಸೀಬೆಕಾಯಿ ತಿಂದ್ರು ಮಾಡೋದು, ಟಮಾಟಕಾಯಿ ತಿಂದ್ರು ಮಾಡೋದು. ಸಾಧ್ವಿಕಾ ಏನ್ ತಿಂತ ಇದ್ಯಾ? ತೋರ್ಸದ್ ಬೇಡ, ಹೇಳ್ಬೇಕು ಬಾಯಲ್ಲಿ. ಚಕ್ಕೋತಾನು ಪುಡಿ ಚಕ್ಕೋತ ಹೇಳು. ಚಕ್ಕೋತಾನು ಚಕ್ಕೋತ ಅಲ್ಲ, ಚಕ್ಕೋತ ಬಾಯಲ್ಲಿ ಒಂಥರ ಆಯ್ತು. ಪುಸಿ ಹೊಡಿತಾ ಇದ್ದಾನೆ ಗೈಸ್. ಕ್ರಿಕೆಟ್ಗೆ ಹೋಗಿ ಬಂದ್ಬಿಟ್ಟು ಈಗ ಸಮಾಧಾನ ಮಾಡ್ತಾ ಇದ್ದಾನೆ ನೋಡಿ. ಇವನು ಅದಕ್ಕೇನೆ ರೇಗಿಸ್ತಾ ಇದ್ದಾನೆ ಗೈಸ್. ಇವನು ಹೇಳ್ತಾರೆ ಹೇಳಿ ಇನ್ನೊಂದ್ಸಲನು ಆ ಡೈಲಾಗ್ನ. ನಗ್ತಾ ಇದ್ದಾರೆ ಗಾಯ್ಸ್. ಸೊ ಇವಾಗಷ್ಟೇ ನಾನು ದರ್ಗಕ್ಕೆ ಹೋಗ್ಬಿಟ್ಟು ನನಗೆ ಸ್ವಲ್ಪ ಬಳೆ ಬೇಕಾಗಿತ್ತು ನಮ್ಮ ಅಣ್ಣನ ಮದುವೆಗೆ. ಕೇಳಿಸ್ತಾ ಇದ್ದು ಗೊತ್ತಿರ. ನಮ್ಮ ಅಣ್ಣನ ಮದುವೆಗೆ ಸ್ವಲ್ಪ ಬಳೆಗಳು ಬೇಕಾಗಿತ್ತು. ಬಳೆ ಹಾಗೆ ನಾನು ಬ್ಲೌಸ್ ಎಲ್ಲ ಕೊಟ್ಟಿದ್ದೆ ನೋಡಿ, ಅದನ್ನೆಲ್ಲ ಈಸ್ಕೊಂಡು ಬಂದಿದ್ದೀನಿ. ಸೊ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಮಿಷಿನ್ ವರ್ಕ್ ಕೊಟ್ಟಿದ್ದೆ. ಇದರಾಗೆ ನಾನು ಬ್ಲೌಸ್ ಎಲ್ಲ ಹೊಲಿಸೋದು ಕೋಕಿಲಕ್ಕ ಹತ್ರನೇ. ತುಂಬ ಸಕ್ಕತ್ತಾಗಿ ಫಿನಿಶಿಂಗ್ ಬಂದೈತೆ. ನಂಗೆ ಇಷ್ಟ ಆಯಿತು. ಡಿಸೈನ್ ಎಲ್ಲ ನಾನು ಕಳಿಸ್ದಂಗೆ ಬಂದೈತೆ. ಸೊ ಬನ್ನಿ ಹೇಗಿದೆ ಏನೋ ಅಂತ ತೋರಿಸ್ತೀನಿ. ಸೊ ಗಾಯ್ಸ್ ಇವಾಗ ಈಸ್ಕೊಂಡು ಬಂದಿದ್ದೀನಿ ನನ್ನ ಬ್ಲೌಸ್ ಮತ್ತು ಸ್ಯಾರಿ. ಬಿಸಿಲು ಗಾಯ್ಸ್ ಹೆಂಗೆ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ ನೋಡಿ. ಸ್ಯಾರಿ ಆಲ್ರೆಡಿ ನೋಡಿದ್ದೀರಲ್ಲ, ತೋರಿಸಿದ್ದೀನಿ ನನ್ನ ಶಾಪಿಂಗ್ ಬ್ಲಾಗಲ್ಲಿ ಸ್ಯಾರಿನ. ಆದರೆ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ. ಬಿಸಿಲು ನೋಡಿ ಹೆಂಗೆ. ಇದು ಪಲ್ಲು ಬರುತ್ತೆ, ಹಾಗೆ ಫುಲ್ ಸ್ಯಾರಿ ಫುಲ್ಲು ಈ ಬ್ಲೂ ಕಲರು, ಹಾಗೆ ಮಧ್ಯದಲ್ಲಿ ಈ ರೀತಿ ಫ್ಲವರ್ಸ್ ಇದೆ ಅಷ್ಟೇ. ಇನ್ನು ಇದಕ್ಕೆ ಮಾಮೂಲಿ ಬೇಬಿ ಕುಚ್ಚು. ಹಾಗೆ ಬ್ಲೌಸ್ ತೋರಿಸ್ತೀನಿ ಒಂದು ನಿಮಿಷ. ಬ್ಲೌಸ್ ಬಂದು ಈ ರೀತಿ ಇದೆ. ಅದನ್ನ ಆ್ಯಕ್ಚುಲಿ ವೇರ್ ಮಾಡಿದ್ರೇ ಚೆನ್ನಾಗಿ ಕಾಣೋದು. ಸ್ಲೀವ್ಸ್ ಸುಮ್ಮನೆ ಬುಟಸು, ಹಾಗೆ ಇಲ್ಲಿ ಈ ಥರ. ಸೊ ಸ್ಲೀವ್ಸಿಗೆ ನೋಡಿ ಈ ರೀತಿಯಾಗಿ ಮೇಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮೇಲೆ ಹಾಕೊಂಡು ಹಿಂಗೆ ಈ ರೀತಿಯಾಗಿ ಸ್ಲೀವ್ಸು, ಮಧ್ಯದಲ್ಲೆಲ್ಲ ಬುಟಸು. ಇದು ಬೀಡ್ಸ್ ಇದೆ. ಈ ರೀತಿಯಾಗಿ ಬ್ಯಾಕ್ ಡಿಸೈನು. ಆ್ಯಕ್ಚುಲಿ ಇದನ್ನ ವೇರ್ ಮಾಡಿದ್ರೇ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿಯಾಗಿ ಮಿಷಿನ್ ವರ್ಕು. ಈ ರೀತಿಯಾಗಿ ಬ್ಯಾಕು, ಫ್ರಂಟ್ ಬಂದು ಈ ರೀತಿ. ಸೊ ಇದು ಬ್ಲೌಸು. ನಾನು ಬ್ಲೌಸ್ಗೆ ಬಂದು ಎಷ್ಟು ಕೊಟ್ಟಿದ್ದೀನಿ ಅಂತ ಅಂದರೆ 1700 ರೂಪೀಸ್ ಬ್ಲೌಸ್ಗೆ ಕೊಟ್ಟಿರೋಂಥದ್ದು. ಅಂದರೆ ಎಲ್ಲರಿಗೂ ಡಿಸ್ಕೌಂಟ್ ಮಾಡಲ್ಲ, ನಾನು ತುಂಬ ಕ್ಲೋಸು ಅಂತ ಡಿಸ್ಕೌಂಟ್ ಮಾಡೋದಷ್ಟೇ. ಅದನ್ನು ನನಗೂ ಏನೋ ಅಷ್ಟು ಈಸಿಯಾಗಿ ಮಾಡಲ್ಲ. ನಾನು ಕೂಡ ಸ್ವಲ್ಪ ಪೈಪೋಟಿ ಮಾಡಿ ಜಗಳ ಮಾಡಿಕೊಂಡು ಡಿಸ್ಕೌಂಟ್ ಮಾಡ್ಕೊಂಡು ಇಸ್ಕೊಂಡು ಬರೋದು. ಸೊ ಇದು ನನ್ನ ಬ್ಲೌಸು, ಅದು ನನ್ನ ಸ್ಯಾರಿ. ನಮ್ಮ ಮಮ್ಮಿದು ಕೂಡ ಕೊಟ್ಟಿದ್ವಿ, ಮಮ್ಮಿದು ಕೂಡ ಈಸ್ಕೊಂಡು ಬಂದ್ವಿ. ಸೊ ಇದಿಷ್ಟು. ಸೊ ನೋಡಿದ್ರಿ ಅಲ್ವಾ, ಅದು ಸ್ಯಾರಿಗೆ 1900 ರೂಪೀಸ್ ಆಗಿತ್ತು. ಈಗ ಬ್ಲೌಸ್ಗೆ 1700 ರೂಪೀಸು. ಅವರು ಜಾಸ್ತಿನೇ ಹೇಳಿದರು, ಬಟ್ ನಾನು ತುಂಬ ಚೌಕಾಸಿ ಮಾಡಿ ಡಿಸ್ಕೌಂಟ್ ಮಾಡಿಸ್ದೆ. ನನಗೇನು ಡಿಸ್ಕೌಂಟ್ ಮಾಡಲ್ಲ ಅಷ್ಟು ಈಸಿಯಾಗಿ. ನೀವು ತುಂಬ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಳ್ಬೋದು, ಬಟ್ ನನಗೇನು ಅಷ್ಟು ಈಸಿಯಾಗಿ ಮಾಡಲ್ಲ. ನಾನು ಕೂಡ ಚೌಕಾಸಿ ಮಾಡಿನೇ ಡಿಸ್ಕೌಂಟ್ ಮಾಡಿಸ್ಕೊಂಡು ಇಸ್ಕೊಂಡು ಬರೋದು ಅಷ್ಟೇ. ಈಗ ನನಗೆ ಹೇಳಿರೋ ಪ್ರೈಸ್ನೇ ನಿಮಗೂ ಹೊಲಿತಾರೆ ಅಂತ ಹೇಳೋಕ್ಕಾಗಲ್ಲ. ಏನಾದರೂ ಚೇಂಜಸ್ ಇರುತ್ತೆ. ಒಂದೊಂದು ದಿನಕ್ಕೂ ಒಂದೊಂದು ಪ್ರೈಸ್ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತಾನೆ ಇರುತ್ತಲ್ಲ. ಸೊ ಆ ರೀತಿ. ಇನ್ನು ಮಮ್ಮಿದು ಕೂಡ ಕೊಟ್ಟಿತ್ತು, ಮಮ್ಮಿದು ಕೂಡ ಇಸ್ಕೊಂಡು ಬಂದೆ 2 ಬ್ಲೌಸು. ಸೊ ಇದು ನನ್ನ ಸ್ಯಾರಿ, ಹಾಗೆ ಬ್ಲೌಸ್ ಕತೆ. ಇನ್ನು ನೈಟ್ ಏನು ವೇರ್ ಮಾಡ್ತೀನಪ್ಪ ಅಂದರೆ, ನಾನು ಕ್ರಾಪ್ ಟಾಪ್ ವೇರ್ ಮಾಡ್ತಿದ್ದೀನಿ. ಆ ಕ್ರಾಪ್ ಟಾಪ್ ಯಾವಾಗದ್ದು ಅಂತ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಸದ್ಯಕ್ಕೆ ಇದಿಷ್ಟು ನನ್ನ ಸ್ಯಾರಿ ಬ್ಲೌಸ್ ಕತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್.